ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನನ್ನ ವಾಯ್ಸ್ ಇನ್ನೂ ಸರಿ ಹೋಗೇ ಇಲ್ಲ, ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ. ಸೊ ತುಂಬಾ ವ್ಲಾಗ್ಸಲ್ಲಿ ಹೇಳ್ತಾ ಇದ್ದೀನಿ ನನ್ನ ವಾಯ್ಸ್ ಸರಿ ಇಲ್ಲ ಅಂತ. ಸೊ ನಾನು ಡೈಲಿ ಗಾಗಲೆಲ್ಲ ಮಾಡ್ತಾ ಇದ್ದೀನಿ, ಬಟ್ ಅದಿನ್ನೂ ಯಾಕೋ ಸರಿ ಹೋಗ್ತಾನೆ ಇಲ್ಲ. ಕೆಮ್ಮೆಲ್ಲ ಕಮ್ಮಿಯಾಗಿದೆ, ಓನ್ಲಿ ವಾಯ್ಸ್ ಅಷ್ಟೇ. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಕೆ ಯುಗಾದಿ ಹಬ್ಬ, ಸೊ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ತಿಂಡಿ ಎಲ್ಲ ಆಯಿತು. ಸೊ ನನ್ನ ಹಸ್ಬೆಂಡು ಇವತ್ತು ಆಫೀಸ್ಗೆ ಹೋದರು. ಸೊ ಅವ್ರೇನು ಬಾಕ್ಸ್ ಏನು ತೊಗೊಂಡು ಹೋಗಲಿಲ್ಲ, ಹಾಗೆ ಹೋದರು, ಬೇಗನೆ ಹೋದರು. ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕ್ ಇದೆ. ಸೊ ಅದಕ್ಕೆ ಹಣ್ಣು ನೆನ್ನೆ ಎಲ್ಲ ತೊಗೊಂಡು ಬಂದಿದ್ದೆ. ಇವಾಗ ಹಣ್ಣನ್ನ ಕಟ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು, ಸೊ ನನ್ನ ಮಕ್ಕಳಿಗೆ ಮೋಸ್ಟ್ ಫೇವ್ರೆಟ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಕ್ಕೆ ಸ್ಟ್ರಾಬೆರಿ ತಂದಿದ್ದೀನಿ ಆ್ಯಂಡ್ ಆರೆಂಜು. ನಾನೆಲ್ಲ ಸ್ವಲ್ಪನೇ ತೊಗೊಂಡ್ಬರೋದು, ಜಾಸ್ತಿ ತೊಗೊಂಡ್ರೆ ತುಂಬ ದಿವಸ ಆಗೋಗ್ಬಿಡುತ್ತೆ ಅಂತ ಎಲ್ಲನೂ ಸ್ವಲ್ಪನೇ ತರೋದು. ಖಾಲಿ ಆದಾಗ ಮತ್ತೆ ಹೋಗಿ ತೊಗೊಂಡು ಬರೋದು. ಸೊ ಇವಾಗ ಅವ್ರಿಗೆ ಆ್ಯಪಲ್ ಇಷ್ಟ, ಸೊ ಅದಕ್ಕೆ ಆ್ಯಪಲ್ಲು ಮತ್ತು ಆರೆಂಜನ್ನ ಹಾಕ್ಕೊಡ್ತಾ ಇದ್ದೀನಿ ಬಾಕ್ಸ್ಗೆ. ಸೊ ಅಲ್ಲಿಂದ ಬಂದ ಮೇಲೆ ಅಡುಗೆ ಮನೆಯೆಲ್ಲ ಇವತ್ತು ಡಬ್ಬಗಳು ಎಲ್ಲ ತೊಳೆದು ಬಿಡಬೇಕು. ಆ್ಯಂಡ್ ನಮ್ಮ ಹೆಲ್ಪರ್ ಬರ್ತಾರೆ, ಸೊ ಅವ್ರಿಗೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳಬೇಕು. ಸೊ ಆಲ್ಮೋಸ್ಟ್ ಒಂದು 3-4 ಡೇಸ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ. ಸೊ ಕರೆಕ್ಟಾಗಿ ಹಬ್ಬನೂ ಬರುತ್ತೆ. ಸೊ ನಾನು ಯಾವಾಗಲೂ ಹಬ್ಬದ ಹತ್ತಿರಕ್ಕೆ ಕ್ಲೀನ್ ಮಾಡ್ತೀನಿ, ಒಂದು 15-20 ದಿವಸದ ಮುಂಚೆ ಕ್ಲೀನ್ ಮಾಡೋದಿಲ್ಲ. ಯಾಕೆಂದರೆ ಮತ್ತೆ ಧೂಳಾಗೋಗ್ಬಿಡುತ್ತೆ ಕಿಟಕಿಗಳು ಎಲ್ಲ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಸೊ ಇವಾಗ ಮಕ್ಕಳಿಗೆ ಹಣ್ಣು ಹಾಕ್ಕೊಡ್ತೀನಿ. ಆ್ಯಂಡ್ ಅವ್ರು ಬರೋಷ್ಟಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ಸ್ ಅಂತ ಮಾಡಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಅವ್ರಿಗೆ ತುಂಬಾ ಇಷ್ಟ. ಮತ್ತು ತಕ್ಷಣ ಕೊಟ್ಬಿಡ್ತಾರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ. ಸೊ ಫ್ರೆಂಡ್ಸ್, ಪಪಾಯ ಇನ್ನೂ ಕಾಯಿದೆ, ಇನ್ನೊಂದು 2 ಡೇಸ್ ಆದಮೇಲೆ ಹಣ್ಣು ಆಗ್ಬೋದು. ನಾನು ಅವ್ರಿಗೆ ಸ್ಕೂಲಿಗೆ ಹೋಗುವಾಗಲೇ ಬಾಕ್ಸ್ನ ಕೊಡಲ್ಲ. ಸ್ನ್ಯಾಕ್ಸ್ ಬ್ರೇಕಿಗೆ ನಾನು ಮತ್ತೆ ಹೋಗಿ ಕೊಟ್ಟು ಬರ್ತೀನಿ. ಸ್ಕೂಲಲ್ಲಿ ಅಲೋ ಮಾಡ್ತಾರೆ, ಸೊ ಅದಕ್ಕೆ ಹೋಗಿ ಕೊಟ್ಟು ಬರ್ತೀನಿ. ಸೊ ನನ್ನ ಮಕ್ಕಳು ಈ ಥರ ಆರೆಂಜ್ನ ಜಾಸ್ತಿ ಇಷ್ಟಪಡ್ತಾರೆ, ಬಿಕಾಸ್ ಇದರಲ್ಲಿ ಬೀಜ ಸ್ವಲ್ಪ ಕಮ್ಮಿ ಇರುತ್ತೆ. ಅದಕ್ಕೆ ಈ ಥರ ಆರೆಂಜ್ನ ತೊಗೊಂಡು ಬಾ ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ರೆಡಿ ಆಯಿತು. ಈಗ ಹೋಗಿ ಕೊಟ್ಬಿಟ್ಟು ಬರಬೇಕು. ಸೊ ಫ್ರೆಂಡ್ಸ್, ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ನ ಸ್ಕೂಲಲ್ಲಿ ಕೊಟ್ಬಿಟ್ಟು ಬಂದು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಒಂದು 3-4 ಡೇಸಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು, ರೂಮ್ಸ್ ಫಸ್ಟ್ ಕ್ಲೀನ್ ಮಾಡೋಣವಾ ಇಲ್ಲ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲಪ್ಪ, ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ, ಯಾಕೆಂದರೆ ಅಡುಗೆ ಮನೆಯಲ್ಲಿ ಜಾಸ್ತಿನೇ ಕೆಲಸ ಇರುತ್ತೆ. ಡಬ್ಬಗಳನ್ನೆಲ್ಲ ವಾಶ್ ಮಾಡಬೇಕು, ಆಮೇಲೆ ರೀಫಿಲ್ ಮಾಡಬೇಕು ಎಲ್ಲನೂ ಸಾಮಾನುಗಳ್ನೆಲ್ಲ, ಶೆಲ್ಫೆಲ್ಲ ಒರೆಸ್ಬೇಕು. ಸೊ ಅದೇ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋದಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಅವ್ರು ಹೋದ್ಮೇಲೆ ನಾನು ಕ್ಲೀನಿಂಗ್ ಇಟ್ಕೊಂಡ್ರೆ ಅವ್ರು ಬರೋ ಅಷ್ಟಿಗೆ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಆಗುತ್ತೆ. ಅಷ್ಟೊತ್ತಿಗೆ ಎಷ್ಟು ಆಗುತ್ತೋ ಅಷ್ಟನ್ನು ಮುಗಿಸ್ಬಿಡ್ತೀನಿ. ಅವರಿದ್ದಾಗ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದರೆ ಆಗೋದೇ ಇಲ್ಲ. ಅವರು ಮಧ್ಯಕ್ಕೆ ಬರ್ತಾರೆ, ಅದನ್ನು ತೊಗೊತಾರೆ, ಇದನ್ನು ತೊಗೊತಾರೆ, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ನಾನು ಆ ಕೆಲಸ ಮಾಡೋದೇ ಇಲ್ಲ. ವೀಕ್ ಡೇಸಲ್ಲೇ ಕ್ಲೀನಿಂಗ್ ಎಲ್ಲ ಮಾಡಿಬಿಡ್ತೀನಿ. ಸೊ ಎಲ್ಲ ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ಬಿಸಿಲಿಗೆ ಇಡ್ತಾಯಿದ್ದೀನಿ. ಇವಾಗಂತೂ ಚೆನ್ನಾಗಿದೆ ಬಿಸಿಲು. ಒಂದು 5-10 ನಿಮಿಷಕ್ಕೆ ಎಲ್ಲ ಡಬ್ಬಗಳೆಲ್ಲ ಒಣಗೋಗ್ಬಿಡುತ್ತೆ. ಮತ್ತೆಲ್ಲ ಸಾಮಾನೆಲ್ಲ ರೀಫಿಲ್ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಪಾತ್ರೆಗಳು ಅಂತ ನಮ್ಮ ಮನೆಯಲ್ಲಿ
ಯಾವುದು ನಾನು ಇಟ್ಕೊಂಡಿಲ್ಲ. ನಾನು ಏನು ಡೈಲಿ ಯೂಸ್ ಮಾಡ್ತೀನಲ್ಲ ಅಷ್ಟೇ ಪಾತ್ರೆಗಳ್ನ ವಾಶ್ ಮಾಡೋದು ನಾನು. ಯಾಕೆಂದರೆ ಸುಮ್ಮನೆ ಎಕ್ಸ್ಟ್ರಾ ಪಾತ್ರೆಗಳ್ನೆಲ್ಲ ಇಟ್ಕೊಳ್ಳೋದು, ಮೇಲೆ ತುಂಬ್ಕೊಳ್ಳೋದು, ಮತ್ತು ಅದನ್ನೆಲ್ಲ ವಾಶ್ ಮಾಡು ಇಡು. ನಮ್ಮ ಮಮ್ಮಿ ಮನೇಲಿ ಅದನ್ನೆಲ್ಲ ನೋಡ್ತಾನೆ ಇರ್ತೀನಿ. ಆ್ಯಂಡ್ ನಮ್ಮ ಅತ್ತೆ ಮನೇಲೂ ಅಷ್ಟೇ ಎಲ್ಲ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಎಲ್ಲ ಕ್ಲೀನ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಚಪಾತಿ ಟೊಮೆಟೊ ಗೊಜ್ಜು ಆಗಿದೆ. ಆ್ಯಂಡ್ ಇವಾಗ ಸಲಾಡ್ಸ್ ಮಾಡೋಣ ಅಂತ, ಕ್ಯಾರೆಟ್ ಆ್ಯಂಡ್ ಸೌತೆಕಾಯಿ. ಸೊ ಮಕ್ಳು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ದ್ರಾಕ್ಷಿ ತಂದಿದ್ದೆ. ಇವಾಗಂತೂ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ದ್ರಾಕ್ಷಿ. ನಿನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಅಡುಗೆ ಮನೆಯೆಲ್ಲ. ಸೊ ಇಷ್ಟು ಫುಲ್ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ರೆಡಿಯಾಗಿದೆ. ಇವತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಾಟ್ ಲಾಕ್ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಬ್ರು ಫ್ರೆಂಡ್ ಪಲ್ಯ, ಸ್ವೀಟು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, 4 ಜನ. ಸೊ ನನ್ನ ಫ್ರೆಂಡ್ ಮನೆಗೇ ಹೋಗ್ತಾ ಇದ್ದೀವಿ. ಸೊ ಪಾಟ್ಲಾಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟು ಎಲ್ಲರ ಮನೆಯಲ್ಲೂ. ಸೊ ಮಧ್ಯಾಹ್ನ 1:30 2 o'clock ಹಂಗೆ ಮೀಟ್ ಆಗೋಣ ಅಂತ. ಸೊ ಇವಾಗ ಸದ್ಯಕ್ಕೆ ಸೌತೆಕಾಯಿ ಕ್ಯಾರೆಟ್ನ ಹೆಚ್ಚಬೇಕು. ಸ್ವಲ್ಪ ಲೇಟಾಗಿ ಚಪಾತಿ, ನಮ್ಮನೆಗೆ ಆಂಟಿ ಬರ್ತಾರೆ. ಸೊ ಅವ್ರಿಗೆ ಹೇಳಿದ್ದೀನಿ ಚಪಾತಿ ಮಾಡಿಕೊಡಿ ಅಂತ. ಸೊ ಅವರು ಅರೌಂಡ್ 12 o'clock ಹಂಗೆ ಬರ್ತಾರೆ. ಸೊ ಬಿಸಿ ಬಿಸಿ ಚಪಾತಿನ ತೊಗೊಂಡು ಹೋಗೋಕ್ಕೆ ಅಂತ. ಸೊ ನೀರೊಂದು ಸ್ವಲ್ಪ ಬೆಚ್ಚಗಾಗಿದೆ. ಇವಾಗ ಅದನ್ನು ದ್ರಾಕ್ಷಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಒಂದು 5 minutes ಅದರಲ್ಲಿ ಇದಾದರೆ ಸಾಕು, ಸೋಕಾದರೆ. ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೆ ದ್ರಾಕ್ಷಿ ಮತ್ತು ಬಾಳೆಹಣ್ಣು ಹಾಕಿ ಕೊಟ್ಬಿಟ್ಟು ಬಂದೆ. ಆ್ಯಂಡ್ ಆಂಟಿ ಕೂಡ ಬಂದಿದ್ದರು, ಚಪಾತಿನೆಲ್ಲ ಲಟ್ಟಿಸ್ತಾಯಿದ್ರು. ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮಧ್ಯಾಹ್ನಕ್ಕೆ ಟೊಮೆಟೊ ಗೊಜ್ಜು ಚಪಾತಿ ಮಾಡಿ ರೆಡಿ ಮಾಡಿ ಇಟ್ಟು ಹೋದರೆ ತಿಂತಾರೆ ಅಂತ. ಆ್ಯಂಡ್ ಮಕ್ಕಳು ಕೂಡ ಸ್ಕೂಲಿಂದ ಬಂದಮೇಲೆ ಚಪಾತಿನ ತಿಂತಾರೆ. ಸೊ ಫ್ರೆಂಡ್ಸ್, ಇವಾಗಂತೂ ಗ್ರೇಪ್ಸ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಗ್ರೇಪ್ಸು ಹಾಗೇನೆ ಬರೀ ನೀರಲ್ಲಿ ವಾಶ್ ಮಾಡಿ ತೊಳೆದ್ರೆ ಕೆಲವ್ರಿಗೆ ಕೆಮ್ಮೆಲ್ಲ ಆಗುತ್ತೆ. ಸೊ ನನಗೂ ಸತ ಅದೇ ಥರ, ಯಾಕೆಂದರೆ ಗ್ರೇಪ್ಸ್ಗೆ ತುಂಬಾ ಔಷಧಿಯನ್ನು ಹಾಕಿರ್ತಾರೆ, ಸ್ವಲ್ಪ ಜಾಸ್ತಿನೇ. ಅದಕ್ಕೋಸ್ಕರ ನಾನು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಕೆಮ್ಮಾಗಿತ್ತು ನನಗೆ, ತುಂಬ ಇಯರ್ಸ್ ಬ್ಯಾಕು. ಆವಾಗ ಡಾಕ್ಟರ್ ನನಗೆ ಹೇಳಿದರು, ಸ್ವಲ್ಪ ಉಗುರು ಬೆಚ್ಚಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ದ್ರಾಕ್ಷಿಗೆ ಹಾಕಿ ಸೊ ಒಂದು 5 minutes 10 minutes ಬಿಟ್ಟಾದಮೇಲೆ ತಿನ್ಬೋದು ಅಂತ ಹೇಳಿದರು. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ಕೆಮ್ಮು ಅದೆಲ್ಲ ಏನೂ ಆಗೋದಿಲ್ಲ. ಸೊ ನೀವು ಸತ ಒಂದು ಟ್ರೈ ಮಾಡಿ. ಸೊ ದ್ರಾಕ್ಷಿಗೆ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ಹಾಕಿ ಒಂಚೂರು ಉಪ್ಪು ಹಾಕಿಬಿಟ್ರೆ ಸೊ ಔಷಧಿ ಎಲ್ಲ ಸ್ವಲ್ಪ ಮಟ್ಟಿಗಾದರೂ ಹಾಕಿರ್ತಾರಲ್ಲ ಔಷಧಿ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದೇ ರೀತಿ ಸೊಪ್ಪುಗಳಿಗೂ ಅಷ್ಟೇ, ಸೊಪ್ಪುಗಳಿಗೂ ಸೊ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ 1-2 times. ಆಮೇಲೆ ಸ್ವಲ್ಪ ಬಿಸಿನೀರು ಅಂದರೆ ಉಗುರು ಬೆಚ್ಚಿನ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು 5-10 minutes ಬಿಟ್ಟರೆ ಆಮೇಲೆ ಕಟ್ ಮಾಡಿ ಯೂಸ್ ಮಾಡೋದು. ಸೊ ಇದನ್ನು ಕೂಡ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ನಿಮಗೆ ಹುಣಸೆ ಹಣ್ಣು ತೋರಿಸಿದ್ದೆ, ನಮ್ಮ ಅತ್ತೆ ಊರಿಂದ ಕೊಟ್ಟು ಕಳಿಸಿದ್ರು ಅಂತ. ಸೊ ಕೆಂಪು ಹುಣಸೆ ಹಣ್ಣು, ಸೊ ನಾವು ಹಾಗೇನೆ ಆಚೆ ಕಡೆನೇ ಇಟ್ಟರೆ ಹುಣಸೆ ಹಣ್ಣು ಸ್ವಲ್ಪ ದಿನಗಳ ಆದಮೇಲೆ ಕಪ್ಪಾಗೋಗುತ್ತೆ. ಸೊ ಅದಕ್ಕೆ ನನ್ನ ಆಂಟಿ ಮಗಳು ಅವ್ರ ಅತ್ತೆ ಸೊ ಈ ಟಿಪ್ಸ್ನ ಹೇಳಿದ್ರು. ನಾರ್ಮಲ್ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 1 ವರ್ಷ ಆದ್ರೂ ಏನೂ ಆಗೋದಿಲ್ಲ ಅಂತ. ಸೊ ನಾನು ಲಾಸ್ಟ್ ಇಯರ್ ಅದನ್ನು ಟ್ರೈ ಮಾಡಿದ್ದೆ. ನನಗೂ ಸತ ಹೊಸ್ತು, ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಸೊ ನಾರ್ಮಲ್ ಕವರ್ ಬರುತ್ತಲ್ಲ, ಪಾಲಿಥಿನ್ ಕವರ್, ನಾರ್ಮಲ್ ಕವರ್ ಬರುತ್ತಲ್ಲ, ಸೊ ಅದರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀವು ನಂಬ್ತಿರೋ ಇಲ್ವೋ ಗೈಸ್, ಫುಲ್ ಹುಣಸೆ ಹಣ್ಣಿನ್ನು ಕೆಂಪಾಗಿದೆ. ಬೇಕಾದರೆ ನಿಮಗೆ ತೋರಿಸ್ತೀನಿ. ಸೊ ಈ ಟಿಪ್ನ ನೀವು ಕೂಡ ಫಾಲೋ ಮಾಡಿ, ಆಮೇಲೆ ಶೇರು ಕೂಡ ಮಾಡಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಆ ಹುಣಸೆ ಹಣ್ಣು.
ಇಟ್ಟಿದ್ದೀನಿ, ತೋರಿಸ್ತೀನಿ. ಸೊ ಗೈಸ್, ಫ್ರಿಜ್ಜಲ್ಲಿ ಈ ಥರ ನಾರ್ಮಲ್ ಕವರಲ್ಲೇ ಹಾಕಿಟ್ಟಿದ್ದೆ. ಸೊ ಹುಣಸೆ ಹಣ್ಣು ನೋಡ್ಬೋದು ಎಷ್ಟು ಕೆಂಪಾಗೆ ಇದೆ. ಸೊ ಕಪ್ಪೆ ಆಗಿಲ್ಲ. ಸೊ ಇದು ನಿಮಗೆ ಯಾವಾಗ ಬೇಕೋ ಸ್ವಲ್ಪ ತೆಗೆದು ಆಚೆ ಕಡೆ ಇಟ್ಕೊಂಡ್ರೆ ಇನ್ನು ಮಿಕ್ಕಿದ್ದನ್ನ ಬೇಕಾದ್ರೆ ಮತ್ತೆ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಸ್ವಲ್ಪ ಈ ಥರ ಗಟ್ಟಿ ಥರ ಆಗುತ್ತೆ. ಆಮೇಲೆ ಮತ್ತೆ ನೀವು ಆಚೆ ಕಡೆ ಇಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ನಾನು ಇದನ್ನ ಲಾಸ್ಟ್ ಇಯರಿಂದ ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಯಿತು. ಕೆಂಪು ಹುಣಸೆ ನೋಡಿ, ಯಾಕೆಂದರೆ ಯಾವಾಗಲೂ ಕಪ್ ಆಗ್ತಾ ಇತ್ತು ಹುಣಸೆ ಹಣ್ಣು. ಹೊಸ ತಂದ್ರೂ ಹೊಸ ಹುಣಸೆ ಹಣ್ಣು ಇವಾಗೆಲ್ಲ ಬರುತ್ತಲ್ವಾ. ಸೊ ಲಾಸ್ಟ್ ಇಯರ್ ಮತ್ತೆ ಹೊಸ ಹುಣಸೆ ಹಣ್ಣೆ ಕೊಟ್ಟಿದ್ರು. ಸೊ ಕಪ್ಪಾಗುತ್ತೆ ಅಂತ ನನ್ನ ಆಂಟಿ ಮಗಳಿಗೆ ಹೇಳಿದ್ದೆ. ಸೊ ಅದಕ್ಕೆ ಈ ಥರ ಮಾಡು, ಫ್ರಿಜ್ಜಲ್ಲಿ ಇಡು, ಕವರಲ್ಲಿ ಹಾಕಿ ಇಟ್ಟು ಅಂತ. ಸೊ ಅದನ್ನ ಫಾಲೋ ಮಾಡಿದ್ದೆ ಲಾಸ್ಟ್ ಇಯರು. ಸೊ ಆಲ್ಮೋಸ್ಟ್ 1 ಇಯರ್ ಆಗಕ್ಕೆ ಬಂತು, ಇನ್ನೊಂದು ತಿಂಗಳು. ಸೊ ಹಾಗೆ ಇದೆ ಹುಣಸೆ ಹಣ್ಣು, ಏನೂ ಆಗಿಲ್ಲ. ಸ್ವಲ್ಪ ಮಾತ್ರ ತೆಕ್ಕೊಂಡು ಆಚೆ ಇಟ್ಕೊಂಡಿದ್ದೀನಿ ಯೂಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಈ ಟಿಪ್ಸು ನೀವು ಕೂಡ ಫಾಲೋ ಮಾಡಿ. ಸೊ ಇವಾಗ ಚಪಾತಿ ಎಲ್ಲ ಆಂಟಿ ಆಗಿದೆ. ಇವಾಗ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕು. ಟೈಲ್ಸ್ನೆಲ್ಲ ಸ್ವಲ್ಪ ವಾಶ್ ಮಾಡ್ತೀನಿ, ಅಡುಗೆನೆಲ್ಲ ಕ್ಲೀನ್ ಮಾಡಬೇಕು. ಆ್ಯಂಡ್ ಕರ್ಟನ್ಸ್ನೆಲ್ಲ ವಾಶಿಗೆ ಹಾಕಬೇಕು. ಇವಾಗ ಬೇಸಿಗೆ ಅಲ್ವಾ, ಬೇಗ ಒಣಗಿಬಿಡುತ್ತೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಒಣಗೋದೆಲ್ಲ. ಕರ್ಟನ್ಸ್ ಆಗಲಿ, ಬಟ್ಟೆಗಳೇ ಒಣಗಲ್ಲ ಇನ್ನು ಕರ್ಟನ್ಸಿನಲ್ಲಿ. ಸೊ ಇವಾಗ ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಬೇಕು. ನಾನು ಹಬ್ಬಗಳಿಗೆ ವರ್ಷದಲ್ಲಿ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡೋದು 3 ಸಲ ಅಂತ ಹೇಳ್ಬೋದು. ಸೊ ಯುಗಾದಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಮತ್ತು ದೀಪಾವಳಿ ಹಬ್ಬಕ್ಕೆ ಅಂತ. ಸೊ ಆವಾಗ ಶ್ರಾವಣ ಮತ್ತು ಇವಾಗ ಹೊಸ ವರ್ಷ, ಆಮೇಲೆ ದೀಪಾವಳಿ ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ. ಕಿಟಕಿಗಳು, ಬಾಗಿಲು, ಕರ್ಟನ್ಸ್ ಪ್ರತಿ ಒಂದೂ, ಶೋಕೇಸ್ಗಳು, ಶೋಕೇಸಲ್ಲಿರೋ ಎಲ್ಲ ಐಟಮ್ಸ್ನೆಲ್ಲ ಒರೆಸಿ ಮತ್ತು ಇಡೋದು ಪ್ರತಿಯೊಂದು ಮಾಡ್ತಾಯಿರ್ತೀನಿ. ಸೊ ನನ್ನ ಹಸ್ಬೆಂಡು ಲಾಸ್ಟಲ್ಲಿ ಫ್ಯಾನೆಲ್ಲ ಒರೆಸ್ತಾರೆ. ಸೊ ಯಾಕೆಂದರೆ ನನಗೆ ಅದು ಹೈಟ್ ಇರುತ್ತಲ್ಲ, ಸೊ ನನಗೆ ಅಷ್ಟು ನೀಟಾಗಿ ಒರ್ಸೋಕ್ಕೆಲ್ಲ ಆಗಲ್ಲ. ಸೊ ಅವರು ಅದನ್ನು ಮಾಡ್ತಾರೆ. ಸೊ ಇನ್ನು ಮಿಕ್ಕಿದ ಕ್ಲೀನಿಂಗ್ ಕೆಲಸ ಎಲ್ಲ ನಾನು ಮಾಡ್ತೀನಿ. ಸ್ನಾನ ಎಲ್ಲ ಮುಗೀತು. ಸೊ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೆ ತಲೆ ಸ್ನಾನ ಮಾಡಿಕೊಂಡೆ. ಸೊ ನನ್ನ ಮುಖ ಯಾಕೋ ಫುಲ್ ಇಲ್ಲಿ ಯಾಕೋ ಕೆಂಪಾಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನು ರೆಡಿ ಆಗಬೇಕು, ರೆಡಿಯಾಗಿ ಹೊರಡಬೇಕು. ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 1:30. ಸೊ 2 o'clock ಅಷ್ಟಿಗೆ ಅವ್ರ ಮನೆಗೆ ಹೋಗ್ತೀನಿ. ನಮ್ಮ ಮನೆಯಿಂದ ಜಸ್ಟ್ ಒಂದು 5 minutes ಅಷ್ಟೇ ಅವ್ರ ಮನೆ. ಸೊ ಈಗ ರೆಡಿ ಆಗಬೇಕು. ಸೊ ಫ್ರೆಂಡ್ಸ್, ರೆಡಿ ಎಲ್ಲ ಆದೆ. ಇವಾಗ ಚಪಾತಿ ಮತ್ತು ಸಲಾಡ್ಸು ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಹೊರಡೋಣ. ನಾನು ಗ್ಯಾಸ್ ಹಚ್ಚಿದ್ದೀನಿ. ಓಕೆ, ಬಾಯ್. ಮಕ್ಕಳನ್ನ ಮಮ್ಮಿ ಮನೆಗೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಾರ್ಮಲ್ಕಿನ್ನ ಇದು ಸ್ವಲ್ಪ ಸಿಕ್ಕಿ ಸಿಕ್ಕಿ ಬ್ರೌನಿ ಬರುತ್ತೆ ನೋಡಿ, ಮಾಡೋಣ ಅಂತ ಹೋಗಿದ್ದೀನಿ. ಹಾಯ್. ಬ್ರೌನಿ ನಾವೇ ಮಾಡಿರೋ ಥರ. ಕಾವ್ಯ ಮೇಡಮ್ದು. ಪೀಸಸ್ ಮಾಡ್ತೇನೆ, ನಾನು ಟೇಸ್ಟ್ ಮಾಡ್ತೀನಿ. ಪೀಸಸ್ ಮಾಡೋಣ, ಬ್ರೌನಿ ಪೀಸ್ ಮಾಡ್ಕೊಂಡ್ಬರ್ತೀನಿ. ಓಕೆ, ಮಾಡ್ಕೊಂಬನ್ನಿ. ಸೊ ನನ್ನ ಫ್ರೆಂಡ್ ಕಾವ್ಯ ತುಂಬ ಚೆನ್ನಾಗಿ ಕೇಕ್ನೆಲ್ಲ ಬೇಕ್ ಮಾಡ್ತಾಳೆ. ಬ್ರೌನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಚಪಾತಿ, ಪನ್ನೀರ್ ಬಟರ್ ಮಸಾಲ ಆ್ಯಂಡ್ ಇನ್ನೊಬ್ಳು ಫ್ರೆಂಡು ರಸ್ಮಲಾಯಿ ತೊಗೊಂಡು ಬಂದಿದ್ಲು. ಸೊ ಫ್ರೆಂಡ್ಸ್,
3 ಡೇಸ್ ವ್ಲಾಗ್ನ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ. ಎಲ್ಲ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡಿರೋಂಥ ವಿಡಿಯೋ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಎಲ್ಲ ಆದಮೇಲೆ ರೂಮ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಫಸ್ಟ್ ನನ್ನ ಹಸ್ಬೆಂಡ್ ವಾರ್ಡ್ರೋಬ್ನ ಕ್ಲೀನ್ ಮಾಡ್ತಾ ಇದ್ದೆ. ನೋಡ್ತಾ ಇರ್ಬೋದು ಯಾವ ಥರ ಇಟ್ಕೊಂಡಿದ್ದಾರೆ, ಎಲ್ಲ ಕಿತ್ತಾಕ್ತಾರೆ. ಅವರಿಗೆ ಟೀ ಶರ್ಟ್ ಬೇಕೋ ಶರ್ಟ್ ಬೇಕೋ ಅದು ಕೆಳಗಡೆ ಇರುತ್ತೆ. ಸೊ ಕೆಳಗಡೆ ಎಳಿತಾರೆ, ಮೇಲ್ಗಡೆದೆಲ್ಲ ಬಿದ್ದೋಗಿರುತ್ತೆ. ಸೊ ಅದು ಹಾಗೆ ಇರುತ್ತೆ, ಮತ್ತೆ ತೆಗೆದು ನೀಟಾಗೆಲ್ಲ ಇಡೋದೇ ಇಲ್ಲ. ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಇಲ್ಲಾಂದರೆ ಅವರು ಸತ ಕ್ಲೀನ್ ಮಾಡ್ಕೊತಾ ಇರ್ತಾರೆ. ಬೇಜಾರಾದಾಗ ನಾನು ಬಿಟ್ಬಿಟ್ಟಿರ್ತೀನಿ, ಅವರು ಬಿಟ್ಬಿಟ್ಟಿದ್ರೆ ಈ ಥರ ವಾರ್ಡ್ರೋಬು ಆಗಿರುತ್ತೆ. ಸೊ ಫೈನಲಿ ವಾರ್ಡ್ರೋಬ್ಸ್ ಎಲ್ಲ ಕ್ಲೀನ್ ಮಾಡಿ ನನ್ನ ವಾರ್ಡ್ರೋಬು ಮತ್ತು ನನ್ನ ಹಸ್ಬೆಂಡ್ ವಾರ್ಡ್ರೋಬು, ಸೊ ಶೋಕೇಸ್ ಎಲ್ಲ ಕ್ಲೀನ್ ಮಾಡಿ ನನ್ನ ಹೆಲ್ಪರು ಕೂಡ ಬಂದಿದ್ದರು. ಸೊ ಕಿಟಕಿನೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಇವಾಗಂತೂ ತುಂಬಾ ಧೂಳಾಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ.